ಮುಡಾ ಕೇಸ್ನಲ್ಲಿ ಇಡಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಂತಹ ವಿಚಾರ. ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಪತ್ರವನ್ನ ಬರೆದಿದ್ದಾರೆ. ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಇಡಿಗೂ ಪತ್ರ ಬರೀತಾರೆ, ಸಿಬಿಐಗೂ ಬರೀತಾರೆ, ಅದನ್ನೆಲ್ಲ ಕಾನೂನು ನೋಡಿಕೊಳ್ಳುತ್ತೆ ಎಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅವರು ಇಡಿಗೂ ಕೊಟ್ಟಿದ್ದಾರೆ, ಸಿಬಿಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಾಗಲ್ಲ. ಕಾನೂನು ಜುಡಿಷಿಯರಿ ಇದೆ, ಅವರು ಏನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ. ಈಗ 197 ಪೇಜಸ್ ಜಡ್ಜ್ಮೆಂಟ್ ಕೊಟ್ರಲ್ಲ, ಹಾಗೆ ಕೊಡಲಿ. ಅವರು ಯಾರ್ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲಪ್ಪ. ಈ ಇದರಲ್ಲಿ ದಿನ ಬೆಳಗ್ಗೆ ಆದರೆ ಬರೀ ಇದೇ ಆಗಿದೆ. ಅವರು ಇವರಿಗೇನೋ ಅಂದರು, ಅವರು ಇನ್ನೊಂದು ಯಾರೋ ಅಂದರು, ಇನ್ನು ಹಳೆ ಕತೆ ತೆಗೆದ್ರು. ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದರೆ ಕಷ್ಟ. ರಾಜಕೀಯ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದರೆ ಭಾಳ ಕಷ್ಟ.